ಕ್ಲೀನ್ ಚಿಟ್ ಕೊಟ್ಟರು ಸರ್ ಪ್ರಿಯಾಂಕಾ ಖರ್ಗೆ ಡಿ ಕೆ ಶಿವಕುಮಾರ್. ಅದಕ್ಕೆ ಅದನ್ನೇ ಹೇಳಿದ್ರು, ಸರ್ಕಾರದಲ್ಲಿ ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿದ್ದವ್ರು ಹಿಂಗೆ ಹೇಳಿಕೆ ಕೊಟ್ಟರೆ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಿರುತ್ತದೆ. ಈ ರೀತಿ ತೆಳ್ಳ ಹಾಕುವಂಥ ಕೆಲಸಗಳನ್ನ ಎಲ್ಲೊಂದು ಕಡೆ ಸರ್ಕಾರ ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿರೋರು ಸಂವಿಧಾನವನ್ನ ಒಂದು ಕಾನೂನನ್ನ ಗೌರವಿಸೋದು, ರಕ್ಷಣೆ ಮಾಡುವಂಥದ್ದು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಗೃಹ ಸಚಿವರು. ಪ್ರಿಯಾಂಕಾ ಖರ್ಗೆ ಅವರಂತೂ ಎಲ್ಲೋ ಒಬ್ಬ ಮಾಧ್ಯಮದವನು ಏನೋ ಒಂದು ಟ್ವೀಟ್ ಮಾಡಿದ್ದ, ಅದನ್ನೇ ಒಂದು ಆಶ್ರಯ ಹಾಕಿ ತಗೊಂಡು ಒಂದು ಸರ್ಕಾರ ಇರೋರು ಯಾರೋ ಒಬ್ಬ ವ್ಯಕ್ತಿ ಸಂಬಂಧ ಇಲ್ದೇ ಅವನೇನೋ ಹೇಳಿಕೆ ಕೊಟ್ರೆ ಅದನ್ನೇ ಆಧಾರವಾಗಿ ತಗೊಂಡಂತ ಬೃಹಸ್ಪತಿ, ನಮ್ಮಲ್ಲೇ ಇವರು ಬೃಹಸ್ಪತಿ ಇದ್ದಾರೆ. ಇಂಥ ಮಹಾನ್ ವ್ಯಕ್ತಿಗಳನ್ನ ನಾವು ಏನು ಹೇಳೋಣ, ಇಂಥವ್ರನ್ನೆಲ್ಲ ಮಂತ್ರಿಗಳಾಗ್ಬಿಟ್ಟಾರೆ, ಇಂಥವ್ರೆಲ್ಲ ನಮ್ಮ ನಾಡಿಗೆ ನಾಯಕತ್ವ ಕೊಡುವಂಥವ್ರಾಗ್ಬಿಟ್ಟಿದ್ದಾರೆ. ಹಾಗಾಗಿ ಗೃಹ ಸಚಿವರು ಹೇಳಿದ್ರಲ್ಲ, ಇವ್ರ ಮಾತೆಲ್ಲ ಸೀರಿಯಸ್ ಆಗಿ ತಗೋಬೇಡಿ ಅಂತ ಗೃಹ ಸಚಿವರೇನೆ ಹೇಳಿಕೆ ಕೊಟ್ಬಿಟ್ರು. ಇವ್ರು ಯಾರ್ದು ಮಾತುಗಳನ್ನ ಸೀರಿಯಸ್ ಆಗಿ ತಗೋಬೇಡಿ, ವೈದ್ಯಕೀಯ ಶಿಕ್ಷಣ ಸಚಿವರ ಮಾತನ್ನು ತಗೋಬೇಡಿ, ಇವ್ರನ್ನ ಮಾತಾಡ್ಬಿಡಿ, ಆ ಸಚಿವನ್ ಮಾತಾಡ್ಬಿಡಿ, ನಾನು ಹೇಳಿದ್ರೆ ಮಾತ್ರ ಮುಖ್ಯಮಂತ್ರಿ ಮಾತ್ರ ಹೇಳಿದ್ರೆ ತಗೊಳ್ಳಿ, ಮಿಕ್ಕಿದವ್ರನ್ನ ನೀವು ಲೆಕ್ಕಕ್ಕೆ ತಗೋಬಿಡಿ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಅವತ್ತು ಕೊಟ್ಟಿದ್ದಂಥ ಟ್ವೀಟ್ ಆಗಲಿ, ಸದನದಲ್ಲಿ ಅವ್ರು ಮಾತಾಡೋದಂಥ ಮಾತಾಗಲಿ, ಇವೆಲ್ಲವೂ ನಿಜಕ್ಕೂ ಎಲ್ಲ ಒಂದು ಕಡೆ ಜವಾಬ್ದಾರಿತವಾಗಿ ತಿಳುವಳಿಕೆಯ ಕೊರತೆಯಿಂದಾಗಿ ಅವರ ಒಂದು ಹೇಳಿಕೆಗಳು ಕೊಟ್ಟಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಈಗಲಾರ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿ ಕ್ಷಮೆಯನ್ನು ಕೇಳಿ, ಈ ರೀತಿ ನಾನು ತಪ್ಪು ಮಾಡಿದೆ, ದುಡುಕ್ದೆ ಅಂತ ಹೇಳಿ ಪ್ರಿಯಾಂಕಾ ಅವರೇ. ಜನ ಒಪ್ತಾರೆ ಆಗ ನೇರವಾಗಿ. ಅಟ್ಲೀಸ್ಟ್ ಸ್ವಲ್ಪ ಒಂದು ಒಳ್ಳೆ ನಡವಳಿಕೆ, ಒಂದು ಮನವರಿಕೆ, ಒಂದು ತಪ್ಪು ಗ್ರಹಿಕೆ ಆದಾಗ ನಾನು ತಪ್ಪನ್ನು ಒಪ್ಕೊಳ್ತೀನಿ ಅನ್ನೋಂಥ ಮನಸ್ಥಿತಿ ಇರೋ ವ್ಯಕ್ತಿ ಅಂತನಾರ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಕ್ಲೀನ್ ಚಿಟ್ ಕೊಟ್ಟರು ಸರ್ ಪ್ರಿಯಾಂಕಾ ಖರ್ಗೆ ಡಿ ಕೆ ಶಿವಕುಮಾರ್. ಅದಕ್ಕೆ ಅದನ್ನೇ ಹೇಳಿದ್ರು, ಸರ್ಕಾರದಲ್ಲಿ ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿದ್ದವ್ರು ಹಿಂಗೆ ಹೇಳಿಕೆ ಕೊಟ್ಟರೆ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಿರುತ್ತದೆ. ಈ ರೀತಿ ತೆಳ್ಳ ಹಾಕುವಂಥ ಕೆಲಸಗಳನ್ನ ಎಲ್ಲೊಂದು ಕಡೆ ಸರ್ಕಾರ ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿರೋರು ಸಂವಿಧಾನವನ್ನ ಒಂದು ಕಾನೂನನ್ನ ಗೌರವಿಸೋದು, ರಕ್ಷಣೆ ಮಾಡುವಂಥದ್ದು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಗೃಹ ಸಚಿವರು. ಪ್ರಿಯಾಂಕಾ ಖರ್ಗೆ ಅವರಂತೂ ಎಲ್ಲೋ ಒಬ್ಬ ಮಾಧ್ಯಮದವನು ಏನೋ ಒಂದು ಟ್ವೀಟ್ ಮಾಡಿದ್ದ, ಅದನ್ನೇ ಒಂದು ಆಶ್ರಯ ಹಾಕಿ ತಗೊಂಡು ಒಂದು ಸರ್ಕಾರ ಇರೋರು ಯಾರೋ ಒಬ್ಬ ವ್ಯಕ್ತಿ ಸಂಬಂಧ ಇಲ್ದೇ ಅವನೇನೋ ಹೇಳಿಕೆ ಕೊಟ್ರೆ ಅದನ್ನೇ ಆಧಾರವಾಗಿ ತಗೊಂಡಂತ ಬೃಹಸ್ಪತಿ, ನಮ್ಮಲ್ಲೇ ಇವರು ಬೃಹಸ್ಪತಿ ಇದ್ದಾರೆ. ಇಂಥ ಮಹಾನ್ ವ್ಯಕ್ತಿಗಳನ್ನ ನಾವು ಏನು ಹೇಳೋಣ, ಇಂಥವ್ರನ್ನೆಲ್ಲ ಮಂತ್ರಿಗಳಾಗ್ಬಿಟ್ಟಾರೆ, ಇಂಥವ್ರೆಲ್ಲ ನಮ್ಮ ನಾಡಿಗೆ ನಾಯಕತ್ವ ಕೊಡುವಂಥವ್ರಾಗ್ಬಿಟ್ಟಿದ್ದಾರೆ. ಹಾಗಾಗಿ ಗೃಹ ಸಚಿವರು ಹೇಳಿದ್ರಲ್ಲ, ಇವ್ರ ಮಾತೆಲ್ಲ ಸೀರಿಯಸ್ ಆಗಿ ತಗೋಬೇಡಿ ಅಂತ ಗೃಹ ಸಚಿವರೇನೆ ಹೇಳಿಕೆ ಕೊಟ್ಬಿಟ್ರು. ಇವ್ರು ಯಾರ್ದು ಮಾತುಗಳನ್ನ ಸೀರಿಯಸ್ ಆಗಿ ತಗೋಬೇಡಿ, ವೈದ್ಯಕೀಯ ಶಿಕ್ಷಣ ಸಚಿವರ ಮಾತನ್ನು ತಗೋಬೇಡಿ, ಇವ್ರನ್ನ ಮಾತಾಡ್ಬಿಡಿ, ಆ ಸಚಿವನ್ ಮಾತಾಡ್ಬಿಡಿ, ನಾನು ಹೇಳಿದ್ರೆ ಮಾತ್ರ ಮುಖ್ಯಮಂತ್ರಿ ಮಾತ್ರ ಹೇಳಿದ್ರೆ ತಗೊಳ್ಳಿ, ಮಿಕ್ಕಿದವ್ರನ್ನ ನೀವು ಲೆಕ್ಕಕ್ಕೆ ತಗೋಬಿಡಿ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಅವತ್ತು ಕೊಟ್ಟಿದ್ದಂಥ ಟ್ವೀಟ್ ಆಗಲಿ, ಸದನದಲ್ಲಿ ಅವ್ರು ಮಾತಾಡೋದಂಥ ಮಾತಾಗಲಿ, ಇವೆಲ್ಲವೂ ನಿಜಕ್ಕೂ ಎಲ್ಲ ಒಂದು ಕಡೆ ಜವಾಬ್ದಾರಿತವಾಗಿ ತಿಳುವಳಿಕೆಯ ಕೊರತೆಯಿಂದಾಗಿ ಅವರ ಒಂದು ಹೇಳಿಕೆಗಳು ಕೊಟ್ಟಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಈಗಲಾರ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿ ಕ್ಷಮೆಯನ್ನು ಕೇಳಿ, ಈ ರೀತಿ ನಾನು ತಪ್ಪು ಮಾಡಿದೆ, ದುಡುಕ್ದೆ ಅಂತ ಹೇಳಿ ಪ್ರಿಯಾಂಕಾ ಅವರೇ. ಜನ ಒಪ್ತಾರೆ ಆಗ ನೇರವಾಗಿ. ಅಟ್ಲೀಸ್ಟ್ ಸ್ವಲ್ಪ ಒಂದು ಒಳ್ಳೆ ನಡವಳಿಕೆ, ಒಂದು ಮನವರಿಕೆ, ಒಂದು ತಪ್ಪು ಗ್ರಹಿಕೆ ಆದಾಗ ನಾನು ತಪ್ಪನ್ನು ಒಪ್ಕೊಳ್ತೀನಿ ಅನ್ನೋಂಥ ಮನಸ್ಥಿತಿ ಇರೋ ವ್ಯಕ್ತಿ ಅಂತನಾರ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.